ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದಾಗಿರುತ್ತೆ ಸಂಕ್ರಾಂತಿ ಮಿನಿ ವ್ಲಾಗ್. ನೋಡಿ, ನನ್ನ ಮಗಳು ಆಲ್ರೆಡಿ ರೆಡಿ ಆಗಿ ನಿಂತಿದ್ದಾಳೆ, ಲಂಗ ಬ್ಲೌಸ್ ಹಾಕೊಂಡು. ಹೇಗೆ ಕಾಣ್ತಿದ್ದಾಳೆ ಕಮೆಂಟ್ ಮಾಡಿ. ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಮನೆ ಕಡೆ ರಾಘವೇಂದ್ರ ಗುಡಿ ಇದೆ ಸ್ವಾಮಿದು. ಅಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಂಗಳಾರತಿ ಎಲ್ಲ ತಗೊಂಡು ನೀವು ಒಂದ್ಸತಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಹಂಗೆ ರಾಯರ್ದು ತೀರ್ಥ ತಗೊಂಡು ಅಕ್ಷತೆ ಕೊಡ್ತಾರೆ. ಅಕ್ಷತೆನ ತಗೊಂಡು ಒಂದ್ 5 ನಿಮಿಷ ದೇವಸ್ಥಾನದಲ್ಲಿ ಕುಂದ್ರಬೇಕು ಅಂತ ಕುಂದ್ವಿ. ಅಲ್ಲೇ ಪ್ರಸಾದ ಕೊಟ್ಟು ಅವಲಕ್ಕಿನ ತಗೊಂಡು ಮನೆಗೆ ಬಂದ್ವಿ. ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು ಮಮ್ಮಿ. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಏನೇನು ಬೇಕೋ ಅದನ್ನ ಹೆಚ್ಚಿಕೊಡ್ತಾ ಇದ್ದೆ. ನಿಮ್ಮ ಕಡೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡ್ತಾರೆ ಅಂತ ಹೇಳಿ. ನಾವು ನೋಡಿ ಇದೆಲ್ಲ ಹೆಚ್ಚಿಕೊಟ್ಟು ನಮ್ಮ ಮಮ್ಮಿ ಇಷ್ಟೊಂದೆಲ್ಲ ಅಡುಗೆ ಮಾಡ್ತಿದ್ದಾರೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಅಂದರೆ ಅಕ್ಕಪಕ್ಕದವ್ರ ಮನೆಯವ್ರಿಗೆಲ್ಲ ನಾವು ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಇಟ್ಬಿಟ್ಟು ಅವ್ರು ನಮ್ಮ ಮನೆಗೆ ಕೊಡೋದಾಗಿರ್ಬೋದು, ನಾವು ಅವ್ರ ಮನೆಗೆ ಕೊಡೋದಾಗಿರ್ಬೋದು ಮಾಡ್ತೀವಿ. ರೊಟ್ಟಿ, ಸಜ್ಜಿಗೆ ರೊಟ್ಟಿ, ಈಗ ನಾರ್ಮಲ್ ಹಿಟ್ಟಿನ ಜೋಳದ ರೊಟ್ಟಿ, ದೇವ್ರಿಗೆಲ್ಲ ನೈವೇದ್ಯ ಮಾಡಿಬಿಟ್ಟು ನಾವು ಕೂಡ ಫೈನಲಿ ಊಟ ಮಾಡಿದ್ರು ಅಂತ ಎಲ್ಲ ಹಚ್ಕೊಂಡು ಕುಂತಿದೀವಿ. ಹೌದಾ, ಅಷ್ಟೊಂದು ಇಷ್ಟನಾ ನಿಂಗೆ? ಊಟ ಎಲ್ಲ ಆದ್ಮೇಲೆ ಅಡಿಕೆಯಲ್ಲಿ ನೋಡಿ, ನನ್ನ ಮಗಳು ಆಲ್ರೆಡಿ ಎಲ್ಲ ಹಿಡ್ಕೊಂಡ್ ಬಂದು ಕುಂತಿದ್ದಾಳೆ. ಅಡಿಕೆಲಿ ಅಂದ್ರೆ ಸಾಕೊಳ್ಳೋದು ಅಷ್ಟು ಇಷ್ಟ. ಹಳೆ ಒಳಗೆ ಅಡಿಕೆಲಿ ಹಾಕೊಂಡ್ಬಂದು ತಗೊಂಡ್ ಬಂದು ಕುಂತಿದ್ದಾಳೆ. ಅವ್ರಿಗೆ ಹಚ್ಕೊಡ್ಬೇಕಂತೆ ಅಡಿಕೆಲಿ ಎಲ್ಲಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ and once again happy Sankranti to all.